ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೆ ರೆಡಿಯಾಗಿದ್ದೀನಿ. ನಾವು ಎಲ್ಲಾದರೂ ಹೊರಗಡೆ ಹೋಗಬೇಕು, ಬೆಳಗ್ಗೆನೇ ಹೋಗಬೇಕು ಅಂದರೆ ನಮ್ಮ ಮನೇಲಿ ಯಾವ ಥರ ಒಂದು ಪ್ರಿಪ್ರೇಷನ್ ಇರುತ್ತೆ ಅಂತ ಅನ್ನೋದು ಕೂಡ ವೀಡಿಯೋ ಮಾಡಿದ್ದೀನಿ. ಇಲ್ಲಿಗೆ ಸೇರಿಸಿ ನೋಡ್ಕೊಂಡು ಬನ್ನಿ. ವೀಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ. ಇವತ್ತು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಒಂದು ಒಳ್ಳೆ ಜಾಗಕ್ಕೆ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತೇಳಿ. ಬನ್ನಿ. ಆವಾಗಲೇನೇನು 6 ಗಂಟೆ ಆಗಕ್ಕೆ ಬಂತು. ನಾನು 5 ನಿಮಿಷ ಐತೆ ಎದ್ದಿರೋದು. ಇವತ್ತು ನಮ್ಮ ಮನೆ 5:15ಗೆ. ಏನಕ್ಕೆ ಇಷ್ಟೊತ್ತಿಗೆ ಎದ್ದುಬಿಟ್ಟಿದ್ದೀರಾ ಅಂತ ಕೇಳ್ತೀರಲ್ವ. ಇವಾಗ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಯಾವ ಥರ ಎಲ್ಲ ಒಂದು ಪ್ರಿಪ್ರೇಷನ್ ಇರುತ್ತೆ ನಮ್ಮನೆ. ಅದೇ ನಾವು ಬೆಂಗಳೂರು ಶೂಟ್ಗೆಲ್ಲ ಹೋಗ್ಬೇಕು ಅಂದರೆ ಒಂದೊಂದು ದಿನ ಮನೇನ 6 ಗಂಟೆಗೆ ಬಿಡಬೇಕಾಗುತ್ತೆ. ಸ್ವಲ್ಪ ಲೇಟ್ ಇದೆ ಅಂದರೆ ಒಂದು 7:15 8 ಗಂಟೆ ಹಿಂಗೆಲ್ಲ ಬಿಡಬೇಕಾಗತ್ತೆ. ಹಾಗಾಗಿ ಬೆಂಗಳೂರಿಗೆ ಶೂಟ್ಗೆ ಹೋಗ್ತೀವಿ ಅಂದ್ಬಿಟ್ಟು ಹೆಂಗಿದೆ ಹಂಗೆ ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಇದೆಲ್ಲ ಕೆಲಸ ಮುಗಿಸಿನೇ ಹೋಗಬೇಕು. ಬೇಬಿ ಇನ್ನೂ ಎದ್ದಿಲ್ಲ, ಅವ್ನು ಹೇಳಿಸ್ಬೇಕು ಇವಾಗ. ಶೈಲಿ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದಾಳೆ ನೋಡಿ. ಮನೆಯೆಲ್ಲ ಒರೆಸ್ಬೇಕಲ್ವ, ಹಾಗಾಗಿ ಎಲ್ಲ ಗೂಡ್ಸ್ಕೊಂಡು ಬಂದಿದ್ದಾಳೆ. ಇವಾಗ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಬೇಕು. ಮತ್ತು ನೈಟೇ ಎಲ್ಲ ಫುಲ್ಲು ಕಿಚನಲ್ಲೆಲ್ಲ ಕೆಲಸ ಏನು ಇರೋಲ್ಲ, ಎಲ್ಲ ಕ್ಲೀನ್ ಇರುತ್ತಲ್ವ. ಮತ್ತು ಇವತ್ತು ಇಡ್ಲಿ. ನಾವು ಯಾವಾಗಲೂ ಜಾಸ್ತಿ ಹೊರಗಡೆ ತಿನ್ನೋಕ್ಕೆ ಹೋಗಲ್ಲ, ಮನೆಯಲ್ಲೇ ತಿಂಡಿ ಮಾಡೋದ್ರಿಂದ ಇವಾಗ ಎದ್ದು ತಿಂಡಿ ಕೂಡ ಬೇಗನೆ ಪ್ರಿಪೇರ್ ಮಾಡ್ಕೋಬೇಕು. ಪಲ್ಯ ಎಲ್ಲ ಮಾಡೋದಿಲ್ಲ, ಚಟ್ನಿ ಇಡ್ಲಿ ಮಾಡೋಣ ಅಂತ. ಸ್ಟ್ರಾಂಗ್ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಅವತ್ತು ಜೋಳ ತೊಗೊಂಡು ಬಂದೆ, ಅದನ್ನು ಒಣಗಿಸ್ಕೋಬೇಕಾಯ್ತು, ಅದನ್ನು ಮಾಡಿಲ್ಲ. ಇವತ್ತು ಬೆಂಗಳೂರಿಗೆ ಹೋಗೋದ್ರಿಂದ ಹೇಗಿರುತ್ತೆ ಅಂತ ನೋಡಿ ಗೊತ್ತಾಗುತ್ತೆ. ಶೈಲಿ ಇಡ್ಲಿ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಇಟ್ಟಿದ್ದಾಳೆ. ಇವಾಗ ಏನಿಲ್ಲ, ಮತ್ತು ಸ್ವಲ್ಪ ತೊಳೆದ್ಬಿಟ್ಟು ಇಡ್ಲಿಗೆ ತುಂಬೋದಷ್ಟೇ. ಶೈಲಿ ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಬರಲಿ, ನನ್ನ ಕೆಲಸ ನಾನು ಮಾಡ್ತೀನಿ. ನನ್ನ ಮಗಳು ಮಲ್ಕೊಳ್ಳಿ ಮಮ್ಮಿ ಹೇಳಿಸ್ತೀನಿ, ಸ್ನಾನ ಮಾಡ್ಕೊಳ್ಳೋಣ ರೀ ಅಂದು. ನಾನು ಬೇಡಮ್ಮ, ನಾನು ಸ್ವಲ್ಪ ಮಾಡ್ಕೊಡ್ತೀನಿ ಕೆಲಸ ಅಂದ್ಬಿಟ್ಟು ಎದ್ದು ಬಂದೆ. ಸಂಪಣ ಅಂತೂ ಚೆನ್ನಾಗಿ ಉಬ್ಬಿದೆ. ನಮ್ಮನೆ ಸಂಪಣದ್ದು ನಾವು ಸೋಡಾ ಹಾಕೋದಿಲ್ಲ, ಏನಿಲ್ಲ. ಮತ್ತು ಹುಳಿ ಕೂಡ ಬಂದಿರಲ್ಲ, ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಈ ಸೋಡಾ ಹಾಕ್ಬಿಡ್ತಾರಲ್ಲ, ನಮ್ಗೆ ಹೊರಗಡೆ ಇಡ್ಲಿ ಅಂದರೆ ಅದಕ್ಕೇ ಇಷ್ಟ ಆಗೋದಿಲ್ಲ. ಏನಕ್ಕೆ ಅಂದರೆ ಈ ಸೋಡಾ ಹಾಕೋದು ಅದೆಲ್ಲ ಮಾಡ್ತಾರೆ. ನಮ್ಮ ಮನೇಲಿ ನೋಡಿ ನಾವು ಸೋಡಾ ಹಾಕೋಲ್ಲ, ಎಲ್ಲ ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಹಾಕೋದ್ರಿಂದ ನ್ಯಾಚುರಲಾಗಿ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಇದೇ ಸರಿ. ನಮ್ಮದು ಇದು 3 ಪ್ಲೇಟು ಸಾಕು. 1 ಪ್ಲೇಟ್ ತುಂಬಿದ್ದೀನಿ ಇದಕ್ಕೆ. ಇದು ಮತ್ತು 1 ಪ್ಲೇಟ್ ಅಂತೀನಿ, ಒಂದು ಸರಿ ತುಂಬಿತ್ತು ಅಂದರೆ 3 ಪ್ಲೇಟ್ ಇರುತ್ತೆ. ಇದು ಮೇಲ್ಗಡೆ ಜಾಸ್ತಿ ಇರುತ್ತೆ, ಕೆಳಗಡೆದೆಲ್ಲ ಲಾಸ್ಟಲ್ಲಿ 4 ಇದೆ ಅಷ್ಟೇ, ಚಿಕ್ಕದಲ್ಲ. ಮತ್ತು ಇನ್ನೊಂದು ಸರಿ ತುಂಬಬೇಕು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು. ನಾವು ಒಂದು ಇಡ್ಲಿ ಕುಕ್ಕರ್ ಬರುತ್ತಲ್ಲ, ಪ್ಲೇಟು ತಟ್ಟೆ ಇಡ್ಲಿ, ಅದನ್ನು ತೊಗೊಂಡು ಬರಬೇಕು. ಚಟ್ನಿ ಕೂಡ ರೆಡಿ ಆಯಿತು. ಎಲ್ಲರಿಗೂ ಚಟ್ನಿ ಬೇಕಲ್ಲ ಅಂತ ಸ್ವಲ್ಪ ಜಾಸ್ತಿನೇ ಆಗಿ ಮಾಡಿದೆ. ಸ್ವಲ್ಪ ಬೆಳ್ಳುಳ್ಳಿ, ಮೆಣಸಿಕಾಯಿ ಎಲ್ಲ ಹಾಕಿ, ಶುಂಠಿ ಎಲ್ಲ ಹಾಕಿ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊತಂದರೆ ಚಟ್ನಿ ಅಂತೂ ಇಡ್ಲಿಗೆ ಸಖತ್ತಾಗಿರುತ್ತೆ. ಇನ್ನಿದೆಲ್ಲ ಮಾಡಿದೆ ಅಂದರೆ ಮತ್ತೆ ಮಾಮೂಲಿ ಸ್ವಲ್ಪ ಗಲೀಜಾಗಿ ಆಗಿರುತ್ತೆ ನೋಡಿ. ಮತ್ತು ಇದಿಷ್ಟು ಬೇಗ ಕ್ಲೀನ್ ಮಾಡಿಬಿಡ್ತು ಅಂದರೆ ಕೆಲಸ ಮುಗಿದೋಗುತ್ತೆ. ಶೈಲು ಹಾಲೆಲ್ಲ ಒರೆಸ್ಕೊಂಡು ಬರ್ತಾಯಿದ್ದಾಳೆ. ನಾನಷ್ಟರಲ್ಲಿ ಕಿಚನ್ ರೆಡಿ ಮಾಡಿಬಿಡೋಣ. ಮತ್ತು ನನಗೆ ಬಿಸಿ ನೀರು, ನಾನು ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ಟೀ ಎಲ್ಲ ಕುಡಿಯೋದಿಲ್ಲ. ಸ್ವಲ್ಪ ಬಿಸಿಯಾಗಿ ಮಾಡ್ಕೊಳ್ತೀನಿ. ಬಿಸಿಯಾಗಿ ಮಾಡಿ ಸ್ವಲ್ಪ ಕಡಿಮೆ ಆದಮೇಲೆ ಕುಡಿತೀನಿ ನಾನು. ಪ್ಯಾಕಿಂಗ್ ನಡೀತಾ ಇದೆ ಆಲ್ರೆಡಿ. ಇಲ್ಲಿ ಶೈಲು ಸೌತೆಕಾಯಿ ಕಟ್ ಮಾಡಿ ಇಡ್ತಾಯಿದ್ದಾಳೆ. ಯಾಕೆಂದರೆ ನಾವು ಹೊರಗಡೆ ಹೋಗ್ತಾಯಿದ್ದೀವಿ, ನಾವು ಅಲ್ಲಿ ಇಲ್ಲಿ ಹೊರಗಡೆ ಎಲ್ಲ ತಿನ್ನೋಕ್ಕೆ ಹೋಗೋಲ್ಲ. ಬುಜ್ಜಿ ಬೇಬಿಗೂ ಬೇಕು, ನನಗೂ ಬೇಕು. ನಾನು ಮಾತ್ರೆ ಎಲ್ಲ ತಗೊಳ್ಳೋದ್ರಿಂದ ಫ್ರೂಟ್ಸ್ ಆಗ್ಬೋದು, ಸೌತೆಕಾಯಿ ಆಗ್ಬೋದು ಕೇಳ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಶೈಲು ಮನೆಯಲ್ಲೇ ಎಲ್ಲ ಕಟ್ ಮಾಡಿಕೊಂಡು ತಗೊಬಿಡ್ತಾಳೆ. ಎಲ್ಲ ವಾಶ್ ಮಾಡಿಕೊಂಡು ಬ್ಯಾಗಲ್ಲಿ ಹಾಕೋದು ಅಂದರೆ ಅಲ್ಲಿ ತೊಗೊಂಡು ತಿನ್ಬೋದಲ್ವ. ನಾವು ಟ್ರೈನಲ್ಲೋ ಬಸ್ಸಲ್ಲೋ ಹೋಗಬೇಕು ಅಂದರೂ ಕೂಡ ಅಂತ ಹೇಳ್ಬಿಟ್ಟು. ಹೊರಗಡೆದೆಲ್ಲ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ನಾವು ಹೊರಗಡೆ ಹೋಗ್ತಾಯಿದ್ದೀವಿ, ಇವಾಗ ಬೆಂಗಳೂರು ಅಲ್ಲಿ ಇಲ್ಲಿ ಪ್ರಮೋಷನ್ ಎಲ್ಲ ಹೋಗ್ತೀವಿ ಅಂದರೆ ನಮ್ಮ ಹೆಲ್ತ್ ಕೂಡ ಮುಖ್ಯನೇ ಆಗುತ್ತಲ್ವ. ಹಾಗಾಗಿ ನನ್ನ ಮಗಳ ಪ್ರಿಪ್ರೇಷನ್ ಹೇಗೆ ನಡೆಯುತ್ತೆ ನೋಡಿ ಮನೇಲಿ. ಅಂದರೆ ನಿಮ್ಗಳಿಗೆ ಎಲ್ಲ ಗೊತ್ತಾಗಬೇಕಲ್ಲ. ಬೆಂಗಳೂರು ಹೋಗ್ತೀವಿ, ಏನು ಹೋಗಿ ಬರೋದಲ್ಲ. ಆದರೂ ಒಂದು ಇಬ್ಬರು ಹೆಣ್ಮಕ್ಳು ಇಷ್ಟೆಲ್ಲ ಮಾಡ್ತೀವಿ ಅಂದರೆ ಅದಕ್ಕೂ ಎಷ್ಟು ಕಷ್ಟ ಇರುತ್ತೆ ಅಲ್ವಾ. ಹಾಗಾಗಿ ಅಷ್ಟೇ. ಆಪಲ್ ಕೂಡ 2 ಕಟ್ ಮಾಡಿ ಹಾಕ್ತಾಯಿದ್ದಾಳೆ ನನ್ನ ಮಗಳು. ನೋಡಿ ಈ ಬ್ಯಾಗ್ ಅದು ಕ್ಲೀನಾಗಿ ಆರಾಮ್ಸೆ ಇಲ್ಲದೇ ತಗೊಂಡು ಹೋಗೋದ. ಸೈಡ್ ಬ್ಯಾಗ್ ಎಲ್ಲ ಇತ್ತು ಅಂತಂದರೆ ತಗೊಂಡು ಹೋಗೋಕ್ಕೆ ಚೆನ್ನಾಗಿರಲ್ಲ.
ಅದೆಲ್ಲ ಬೇಕು. ಟವಲ್ ಕೂಡ ತಗೋ. ಸೌಂಡ್ ಕಮ್ಮಿ ಗೋಶ್. ಸೌಂಡ್ ಕೊಡಬಾರ್ದು, ಆಫ್ ಮಾಡಿ ಮ್ಯೂಟ್ ಮಾಡಿ. ಖುಷಿ ವಿಡಿಯೋ ಹೋಗ್ತಿದೆ, ದಯವಿಟ್ಟು ಅಂಟವ ಅದೇ ಬೇಕಲ್ಲ ನಮಗೆಲ್ಲ ರೆಡಿ ಮತ್ತು ರೆಡಿಯಾಗಿ ಒಂದು ಗ್ಲಾಸ್ ನೀರು ಸ್ವಲ್ಪ ಇಲ್ಲ ರೆಡಿ ಕಾಯಿಸಿಲ್ಲ. ಈಗ ತಲೆ ಕೆಡಿಸ್ಕೋಬೇಡ, ಬೇಡ ಹಂಗೆ ತುಪ್ಪು ಅದೇನು ಅವಶ್ಯಕತೆ ಇಲ್ಲ, ಆರೋಗುತ್ತೆ ಕಣೋದು. ಆ ಗ್ಲಾಸ್ ಕೆಳಗಡೆ ಬಿಟ್ಟು ನೀರು ಎಷ್ಟೇ ಬಿಸಿ ತುಂಬಿದ್ರು ಕೂಡ ಆರೋಗ್ತಾ ಇದೆ. ಖುಷಿ ನೋಡ್ತಾ ಇದ್ದಾನೆ. ಬುಕ್ ಮಾಡು. ಆಟೋ ಇಲ್ಲ ಏರೋಪ್ಲೇನಲ್ಲಿ ಹೋಗೋಣ. ನೋಡ್ರಿ ಬುಕ್ ಮಾಡ್ತೀನಿ. ಹಿಂಗೆ ನೋಡಿ, ಕಾರಲ್ಲಿ ಹೋಗ್ಬೇಕಂತೆ. ಯಾವಾಗಲೂ ಆಟೋದಲ್ಲಿ ಕರ್ಕೊಂಡು ಹೋಗ್ತೀರಾ, ಕಾರಲ್ಲಿ ಹೋಗ್ಬೇಕಾನೆ ಅಂತ ಅವನ ಆಸೆ ಇಷ್ಟಿಷ್ಟಿದೆ ದೊಡ್ಡದು. ಓಹೋ ನೋಡಿ ಎಷ್ಟು ಏನಕ್ಕಿದಲ್ಲ ಆಕ್ಸಿಡೆಂಟ್ ಕೂಡ ಹೇಳ್ತೀನಿ. ಇದಾದ್ರೆ ಆರಾಮ್ಸಿ ಮ್ಯಾ ತಗೊಂಡು ಹೋಗ್ಬೋದಾ? ಸುಮ್ಮನಿರೋ ಉಳನ ನೋಡ್ಬಿಟ್ಟ ಇದು ಬಾರನೇ ಆಗಲ್ಲ. ಏನು ಹಿಂಗೆ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಅಲ್ಲೆಲ್ಲ ನಾವು ಮೆಟ್ರೋದಲ್ಲೆಲ್ಲ ಹೋಗ್ತೀವಲ್ವಾ, ಸೈಡ್ ಬ್ಯಾಗು ವಾಟರು ಅದು ಇದೆಲ್ಲ ಹಾಕೊಂಡಿರ್ಬೇಕಾದ್ರೆ ಏನಾಗುತ್ತೆ, ನನಗೆ ಒಂದೇ ಸೈಡು ನೋವು ಬರುತ್ತೆ. ಬುಜ್ಜಿ ಬೇರೆ ಒಬ್ರು ಹಿಡ್ಕೋಬೇಕು. ಹಂಗಾಗಿ ಏನು ಮಾಡ್ತೀನಿ ಅಂತಂದರೆ ಅದಕ್ಕೆ ನೋಡಿ ಇದು ಕೊಟ್ಬಿಡು. ಸದ್ಯ ನೀರು ಹಿಡ್ಕೊಳ್ಳಿಲ್ಲ ಅಂದರೂ ನಾನು ಖಂಡಿತವಾಗ್ಲೂ ಕ್ಯಾರಿ ಮಾಡ್ತೀನಿ. ಪುಟ್ಟ ಅಂದಿನಿ, ಕಂಫರ್ಟಬಲ್ ಆಗಿದೆ ಪುಟ್ಟ. ಈ ದುಪ್ಪಟ್ಟ ನಮ್ಮೆಲ್ಲ ಹಾಕೋತೀನಿ. ನೀನು ಈ ಸೈಡ್ ಬಂದ್ಬಿಟ್ಟು ಖುಷ್. ಹಾಂ ಬ್ಯಾಗ್ ಹಿಂದೆ ಇಡಪ್ಪ, ಬಾರ ಇಡು. ಅಲ್ಲಿ ದೂರ ಹೋಗ್ಬೇಕು. ಯಾಕೆ ಅಷ್ಟು ದೂರ ಹೋಗ್ಬೇಕು? ಜಾಸ್ತಿ ಚಾಕ್ಲೇಟ್ ತಗೊಂಡಿದ್ಯಾ? ನಾವು ಇವಾಗ ಏನು ಸಬರತ್ತ ಹತ್ರ ಬಂದ್ವಿ. ಲೈಟಿಂಗ್ಸ್ ಎಲ್ಲ ಜೋರಾಗಿ ಎಲ್ಲ ಕಡೆನೂ ಬಿಡ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಮೊದಲಿಗೆ ಟಿಕೆಟ್ ಎಲ್ಲ ತಗೋಬೇಕು. ಡೈರೆಕ್ಟ್ ಬಸ್ ಹೊತ್ತಂಗೆಲ್ಲ ಬೇರೆ ಇನ್ನೊಂದು ಬಸ್ಗಳಿದೆ, ಅದು ಅಲ್ಲೇ ಟಿಕೆಟ್ ತಗೋಬೇಕು. ನಿಂತ್ಬೋದು ಯಾವ್ದು ಬಸ್ ಬಂದಿರಲಿಲ್ಲ. ಅಶ್ವಮೇಧ ಬಸ್ ಬರುತ್ತಲ್ಲ, ಅದೆಲ್ಲ ಡೈರೆಕ್ಟ್ ಅವ್ರನ್ನೇ ಟಿಕೆಟ್ ಕೊಡ್ತಾರೆ. ಇಲ್ಲಂತೂ ಟಿಕೆಟ್ ತಗೋಬೇಕು. ಟಿಕೆಟ್ ಅಂದರೆ ಏನು ಫ್ರೀನೇ ಇಲ್ಲಿ ಅಂತ ಟಿಕೆಟ್ ಮಾತ್ರ ಆಫ್ ತಗೋತೀವಿ. ಯಾಕಂದರೆ ಇಲ್ಲಾಂದರೆ ತೊಡೆ ಮೇಲೆ ಕೂತ್ಕೊಳ್ಳಿ, ಇನ್ನೊಬ್ರು ಕೂತ್ಕೊಂಡು ಅಂತಲ್ವಾ, ಆಗಿತ್ತು. ಪುಷ್ಪಬಿಗೆ ಅಂತ ನಾವು ಟಿಕೆಟ್ ತಗೊಂಡು ಆರಾಮಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ತುಂಬ ರಶ್ ಇದೆ ನೋಡಿ. ಹಿಂದೆ ಇದೆಲ್ಲ ಆ ಬಸ್ಸಲ್ಲಾದರೆ ಆರಾಮಾಗಿ ಹೋಗ್ಬೋದು. ಅದು ಇನ್ನೂ ಬಸ್ ಹೋಗ್ಬೇಕು. ಇವೆರಡು ಬಸ್ ಖಾಲಿ ಆದರೆ ಆ ಬಸ್ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಶೈಲು ಹಂಗಾರು ಟಿಕೆಟ್ ತಗೊಳ್ಳೋಕೆ ನಿಂತಿದ್ದಾಳೆ. ತುಂಬಾ ಜನ ಇದ್ದಾರೆ. ಅಂತೂ ಬಂದ್ವಿ. ಬೆಂಗಳೂರಿಗೆ ಬಂದ್ಬಿಟ್ಟು ನಾವಿಲ್ಲಿ ಮೆಟ್ರೋಗೆ ಬಂದಿದ್ದೀವಿ. ನಾವು ಕೆಂಗೇರಿ ಇದೆಯಲ್ಲ ಅಲ್ಲೇ ಇಳ್ಕೊಬಿಟ್ವಿ. ಕೆಂಗೇರಿಯಲ್ಲಿ ಇಳ್ಕೊಂಡ್ರೆ ನಾವು ಮೆಜೆಸ್ಟಿಕ್ಕು ಮತ್ತು ಅಲ್ಲಿಂದ ಮುಂದೆ ನಾವೆಲ್ಲ ಹೋಗ್ಬೇಕು ಅಲ್ಲಿ ಒಂದೇ ಕಡೆ ತಗೋಬೋದು. ಅಲ್ಲಿ ಒಳಗಡೆ ಚೇಂಜ್ ಮಾಡ್ಕೊಂಡು ಎಲ್ಲ ಹೋಗ್ಬಿಟ್ಟು ಬಂದ್ವಿ. ಹಾಗಾಗಿ ಬುಜ್ಜಿ ಬೇಬಿಗೆ ನಮಗೆ ಅಂದರೆ ಮಕ್ಕಳು ಕೂಡ 3 ಟಿಕೆಟ್ ಜಾಸ್ತಿ ಇದ್ದರೆ ಅವರು ಕೂಡ ಟಿಕೆಟ್ ತೊಗೋಬೇಕಂತೆ. ಸರಿ ಅಂದ್ಬಿಟ್ಟು ನಾವು ಎಲ್ಲೋದ್ರೂ ಕೂಡ ಇವಾಗ ಬುಜ್ಜಿ ಬೇಬಿ ಕೂಡ ತಗೊಂಡು ಬಸ್ಸಲ್ಲಿ ಆಗ್ಬೋದು ಮತ್ತು ಮೆಟ್ರಲ್ಲಿ ಆಗ್ಬೋದು ತಗೊಳ್ತೀವಿ. ಬುಜ್ಜಿಗೂ ಕೂಡ ಓಪನ್ ಮಾಡ್ತೀನಿ. ಖುಷ್ ಮೆಟ್ರೋ ನೋಡಿ. ಇವಾಗ ಮೆಟ್ರೋದಲ್ಲಿ ಕೂತಿದ್ದೀವಿ. ಇಲ್ಲದ ಸೀಟ್ ಇದೆ, ಆರಾಮಾಗಿ ಇಲ್ಲೆಲ್ಲ ಹತ್ಕೊಬಿಡ್ತದ್ರೆ. ಇಲ್ಲೆಲ್ಲ ಸ್ವಲ್ಪ ಜನ ಕಡಿಮೆನೇ. ಕೆಂಗೇರಿಯಿಂದ ಹತ್ಕೊಂಡ್ರೆ ಆಗ ಆರಾಮಾಗಿ ನಾವುಗಳು ಕೂಡ ಸೀಟಲ್ಲಿ ಕೂತ್ಕೊಂಡು ಹೋಗ್ಬೋದು. ಫುಲ್ ಎಲ್ಲ ಖಾಲಿ ಇದೆ. ಮೆಟ್ರೋ ಒಳಗಡೆ ನಿಜವಾಗ್ಲೂ ಬಸ್ಸಲ್ಲಿ ಅಲ್ಲಿ ಓಡಾಡೋ ಬದಲು ನಾವು ಬೆಂಗಳೂರು ಒಳಗಡೆ ಎಲ್ಲೇ ಓಡಾಡಬೇಕಾದ್ರೆ ಮೆಟ್ರೋಲ್ಲಿ ಓಡಾಡೋದು ಬೆಸ್ಟ್. ಯಾಕೆಂದರೆ ಒಳ್ಳೆ AC ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೇಗೋದು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಒಂದು ಚೂರು ಆ ಕಡೆ ಈ ಕಡೆ ಅಲ್ಲಾಡಲ್ಲ, ಏನಿಲ್ಲ. ಒಂಥರ ಸಿಕ್ಕಾಬಟ್ಟೆ ಖುಷಿ ಅನಿಸ್ತು ನನಗಂತೂ ಇದ್ರಲ್ಲಿ ಓಡಾಡೋಕ್ಕೆ. ನಿಜವಾಗ್ಲೂ ಏನೂ ಆಯಾಸ ಅನಿಸೋದೇ ಇಲ್ಲ. ಅಷ್ಟು ಚೆನ್ನಾಗಿ ಓಡಾಡ್ಬೋದು ಮೆಟ್ರೋದಲ್ಲಿ. ಹೋಗಬೇಕು ಖುಷ್. ಇವಾಗ ನಾವು ಬಂದ್ವಿ ಮೆಟ್ರೋ ಇಳಿದು ಹೊರಗಡೆ ಹೋಗ್ಲಿಕ್ಕೆ ಅಂತೇಳಿ. ಎಕ್ಸಿಟ್ ಮತ್ತು ರೆಡಿ ಕೂಡ ಆದ್ವಿ. ಇಲ್ಲೇ ಮೆಟ್ರೋ ಒಳಗಡೆ ಇದೆ.
ಎಲ್ಲ ರೆಡಿ ಆಗ್ಬೋದು ಆರಾಮಾಗಿ. ಬಾ ಖುಷ್. ಶೈಲಿ ಕೂಡ ರೆಡಿ ಆಗ್ತಾ ಇದ್ದಾಳೆ. ಕುಷ್ಮಾ ಬಾ ಇಲ್ಲಿ. ನಮ್ಮ ಖುಷಿ ಎಲ್ಲೋದ್ರೆ ಒಂದು ಆಟನೇ ಆಟ. ಒಬ್ಬನಿಗೊಬ್ಬನೇ ಆಟ ಆಡ್ತಾ ಇದ್ದಾನೆ. ಆಯ್ತಾ ಮೇಡಮ್? ಬನ್ನಿ. ಹಿಂದಕ್ಕೆ ನೇತಕ್ಕವ ಇರು ಇದು ನೋಡಲ್ಲೇ ಡಸ್ಟ್ಬಿನ್ಗೆ ಹಾಕು. ನನ್ನದು ಬಜ್ಜಿ ತಿಂದಿದ್ದೆಲ್ಲ ಸೈಡ್ಗೆ ಇಟ್ಟಿದೆ. ಅಂದರೆ ಟ್ರೈನ್ ಬಸ್ಸಲ್ಲಿ ಬರ್ಬೇಕಾದ್ರೆ ತಿಂದಿದ್ದ ಅದೆಲ್ಲ ಅಲ್ಲೆಲ್ಲ ಇಡಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗಲೂ ಕ್ಲೀನಾಗಿ ಇಡಬೇಕಲ್ವ. ನಾನು ಬ್ಯಾಗಲ್ಲೇ ಇಟ್ಕೊಂಡಿದ್ದೆ ಸೈಡಲ್ಲಿ. ಹಾಕ್ಬಾ. ಅಲ್ಲೇ ನಿಂತಿದ್ದಾನೆ ಅವನು ವೆಯ್ಟ್ ಮಾಡಿಕೊಂಡು. ಅಲ್ಲಿ ನೋಡಿ ಎಲ್ಲೋ ಅವ್ನು ಹೋಗ್ಲಿಕ್ಕೆ ವೆಯ್ಟು. ಬಾ. ಹಾಂ ಕೊಟ್ಟೆ ಬಾ. ಅಯ್ಯೋ ಇರು ಒಂದು ನಿಮಿಷ. ಮಕ್ಕಳು ಕೂಡ ತೊಗೋಬೇಕು. ನಾವು ತೊಗೊಂಡಿದ್ದೀವಿ ನೋಡಿ 3 ಒಂದು ಕೋಶ್ ವೆಯ್ಟ್ ಮಾಡು. ಹಾಕ್ಬಿಡ್ಬೇಕು ಒಳಗಡೆ. ಹಾಕ್ಬಿಟ್ಟು ನೀರು ಹಾಕಮ್ಮ ಅವ್ನು ಹೋಗ್ಲಿ. ಹಾಕ್ಬಿಟ್ಟು ಹೋಗು ಓಹೋ ನೀನು ಹಾಕ್ಬಿಟ್ಟು ಹೋಗು. ಎಸ್ ಖುಷ್ ನಿಲ್ಲು ಅಂದೆ ನಾನು. ಖುಷ್ ಬೇಬಿಗಂತೂ ಇಲ್ಲೆಲ್ಲ ಓಡಾಡೋದು ಅಂತಂದರೆ ಸಿಕ್ಕಾಬಟ್ಟೆ ಖುಷಿ. ಅವನು ಹೇಳಿದ ಮಾತೆ ಕೇಳಲ್ಲ ನೋಡಿ, ಹೆಂಗೆ ಓಡೋಗ್ತಾನೆ. ನಮಗೆ ಭಯ ಎಲ್ಲಿ ಓಡೋಗಿ ಬಿದ್ದುಬಿಡ್ತಾನೆ, ಏನು ಮಾಡ್ತಾನೆ ಅಂತ. ನಮಗೆ ಚಮಕ್ ಕೊಡ್ತಾನೆ ಅವನು. ಬತ್ತ ಇವಾಗ ದೊಡ್ಡವನಾಗ್ಬಿಟ್ಟಲ್ವಾ. ಮತ್ತು ಅವನು ಇವಾಗ ಸುಮಾರು ಸರಿ ಓಡಾಡಿದ್ದಾನೆ ಇಲ್ಲೆಲ್ಲ. ಹಾಗಾಗಿ ಅವನೇ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಹೋಗ್ಬೋದು, ಇಲ್ಲೋ ನಾನು ಹಿಂಗೆ ಬರ್ತಾಯಿದ್ದೀನಿ ಫೋಟೋ ತೆಗಿಯಮ್ಮ ಹಂಗೆ ಬರ್ತೀನಿ ಅನ್ನೋದು. ಮತ್ತು ಇಲ್ಲೂ ಹೋಗ್ಬಿಟ್ಟು ನೋಡಿ ಫೋಸ್ ಎಲ್ಲ ಕೊಡ್ತಾ ಇದ್ದಾನಲ್ಲ. ಆಟೋ ಬಂದು ನಿಂತಿದೆ. ಅಮ್ಮ ಹಿಂಗೆ ಫೋಟೋ ತೆಗಿ ಅಂದ್ಕೊಂಡು ನೋಡಿ ಹೆಂಗೆ ಫೋಸ್ ಕೊಡ್ತಾ ಇದ್ದಾನೆ ಅಂತ. ಅವ್ನಿಗೆ ಫೋಟೋ ಕ್ರೇಜ್ ಇವಾಗಲೇ. ಏನೂ ಮಾಡೋಂಗಿಲ್ಲ. ಅದು ಅವ್ನ ಖುಷಿಗೋಸ್ಕರ ನಾವು ಅವ್ನು ಹೇಳ್ದಂಗೆ ಕೇಳಲೇಬೇಕಾಗುತ್ತಲ್ವ. ಏನು ನೀನು ಹಂಗೇನೆ? ಹೌದಾ? ಅವನು ಬುಜ್ಜಿ ಬೇಬಿ ನಾನು ಇವಾಗ ಮನೆಗೆ ಬಂದು ವಾಯ್ಸ್ ಕೊಡ್ತೀರ. ಅವನು ಕೂಡ ಇಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಇದನ್ನು ಡಿಲೀಟ್ ಮಾಡಿಬಿಡಮ್ಮ, ಇದನ್ನು ಹಾಕು ಅಂತ ಹೇಳ್ತಾ ಇರ್ತಾನೆ. ಮತ್ತು ನಾವು ಇನ್ನೇನಲ್ಲ ಹತ್ರ ಹೋದ್ವಿ ಇವಾಗ ನೋಡಿ. ನಾನು ಅಂದ್ಕೊಂಡಿದ್ದೆ ಇದು ದೊಡ್ಡ ಶಾಪು ಅಂತ. ಚಿಕ್ಕದಾಗಿದ್ರು ಕೂಡ ದೊಡ್ಡ ಬಟ್ಟೆಗಳಿದೆ, ಚೆನ್ನಾಗಿ ಕಾಸ್ಟ್ಲಿ ಇದಿದೆ, ತುಂಬ ಚೆನ್ನಾಗಿರೋದಿದೆ. ಲಾಸ್ಟ್ವರೆಗೂ ನೋಡಿ ನನ್ನ ಅಡ್ರೆಸ್ ಕೂಡ ಅಲ್ಲೇ ಎಲ್ಲ ಇರುತ್ತೆ, ಅಲ್ಲಿ ಹೇಳಿದ್ದೀನಿ. ಇವರನ್ನೇ ಇಲ್ಲಿ ಬಂದು ಶೈಲಿ ಜೊತೆ ಮಾತಾಡ್ತಾ ಇದ್ದಾರೆ. Set only will be there. Tops nahi hai. No tops. It's only sets. Most of them are sets. We don't deal in only kurtas. So sets hai ya cord sets hai. So cord sets also we don't want you to do because you've already got it done. So full sets we'll do, and we'll also do some heavy sets. So maybe 2 heavy. ಒಳ್ಳೊಳ್ಳೆ ಸೆಟ್ಗಳಿದೆಲ್ಲ, ಚೂಡಿದಾರು ಎಲ್ಲ ತುಂಬ ಚೆನ್ನಾಗಿರೋದಿದೆ. ನೋಡೋಣ ರೈಟ್ ಹೇಗಿದೆ ಅಂತ ಇಲ್ಲಿ ಹೇಳ್ತೀನಿ. ಚಿಕ್ಕ ಶಾಪೇನೆ, ದೊಡ್ಡದೇನಿಲ್ಲ ನನಗಿದಲ್ವಾ. ಆನ್ಲೈನ್ ಶಾಪಿಂಗ್ ಎಲ್ಲ ಇದೆಯಲ್ವಾ. ಕೊರಿಯರೆಲ್ಲ ಮಾಡಿದಾರಲ್ಲ. ಈ ಶಾಪ್ ಬಂದು JP ನಗರಲ್ಲಿರೋದು. ತುಂಬಾ ಕ್ವಾಲಿಟಿಯಾಗಿದೆ ಬಟ್ಟೆ. ಅದು ಮೇಲೆ ಬೋರ್ಡ್ ಕೂಡ ಕಾಣಿಸ್ತಿದೆ ನೋಡಿ. ನಾನಲ್ಲೇ ಆ ಶಾಪ್ ಹೆಸರು ಬಂದು ದೇಸಿ ದಿವಾ ಅಂತ ಹೇಳ್ಬಿಟ್ಟು JP ನಗರಲ್ಲಿ ನೋಡಿ. ಬಟ್ಟೆಗಳಂತೂ ಸಖತ್ತಾಗಿದೆ. ಅಲ್ಲಿ ನಾವು ಯಾವ ಥರ ತೊಗೊಳ್ತೀವಿ ಆ ಥರನೇ ಇದೆ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಶೈಲಿ ಕೂಡ ಇದ್ರಲ್ಲಿ ಹಾಕ್ಕೊಂಡು ವೀಡಿಯೋ ಎಲ್ಲ ಮಾಡ್ತಾಳೆ. ಶೈಲಿಗೂ ವೀಡಿಯೋಗೆ ಅಂತಲೇ ತಂದಿಟ್ಟಿದ್ದಾರೆ. ಬಟ್ಟೆ ಸಖತ್ ಕ್ವಾಲಿಟಿ ಇದೆ. ಅಲ್ಲಿ ನೋಡಲಿಕ್ಕೆ ಚಿಕ್ಕ ಶಾಪ್ ಥರ ಇದೆ. ಬಟ್ಟೆಗಳಂತೂ ಅಫಿಷಿಯಲ್ ಲುಕ್ಕು ಸೂಪರ್. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅಲ್ಲೇ ತಗೊಳ್ಳೋಣ. ಶೈಲು ಹತ್ರಳೆ ಮಮ್ಮಿ ಎಲ್ಲೋದ್ರೂ ಬಟ್ಟೆ ಅಂತೀರಿ, ಸುಮ್ಮನೆ ಬನ್ನಿ ಮಮ್ಮಿ ಅಂದ್ಬಿಟ್ಟು ಕರ್ಕೊಂಡು ಬಂದು. ದುಪ್ಪಟ್ಟ ನೋಡಿ ಎಷ್ಟು ಚೆಂದ ಇದೆ ಅಲ್ವಾ. ಕ್ವಾಲಿಟಿ ಕೂಡ ಹಾಗೆ ಇದೆ. ಅಂದರೆ ನಾವು ಮೆಟ್ರೋದಲ್ಲಿ ಹೋದೋ, ಮೆಟ್ರೋಯಿಂದ ಆಟೋದಲ್ಲಿ ಹೋದೋ, ಅಂದರೆ ಇವಾಗೆಲ್ಲ ಅಂದರೆ ನಾವು ಹೋಗ್ಬೇಕಾದ್ರಲ್ಲ ಸುನಿಲ್ ಯಾವಾಗಲೂ ಹೇಳ್ತಾರೆ. ನಾವೇನು ಬೆಂಗಳೂರು ಅಷ್ಟೇನು ಇದೆಲ್ಲ ಸ್ವಲ್ಪ ದಿನ ಓಡಾಡಿಬಿಟ್ಟು ಅಂತಂದರೆ ನಮಗೇನು ಗೊತ್ತಿಲ್ಲ ಅಂದರೂ ಕೂಡ ಸುನಿಲ್ ಇಲ್ಲೇ ಇಳಿಬೇಕು, ಇಲ್ಲೇ ಎತ್ತಬೇಕು, ಇದ್ದ ಜಾಗದಲ್ಲಿ ಹೋಗ್ಬೇಕು ಅಂತ ನಮಗೆ ಹಿಂದೆಯಿಂದ ಗೈಡ್ ಮಾಡ್ತಾ ಇರ್ತಾರೆ. ಅದೇ ಒಂದು ಖುಷಿ. ಇಲ್ಲ ಅಂದರೆ ನಾವೇ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಅಂತ ಅನಿಸ್ಬಿಡುತ್ತೆ. ಅವ್ರು ಇರೋದ್ರಿಂದನೇ ಆ ಧೈರ್ಯದ ಮೇಲೆ ನಾವು ಬೆಂಗಳೂರು ಹೋಗೋದು. ಸುನಿಲ್ ನಮಗೆ ಗೈಡ್ ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ಹೋಗ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ನಾವು ಬೆಂಗಳೂರೆಲ್ಲ ಹೋಗೋಕೆ ಒಪ್ಕೊಳ್ತಾನೆ ಇರಲಿಲ್ಲ. ತುಂಬ ಪ್ರಮೋಷನ್ ಎಲ್ಲ ಬರ್ತಾಯಿದ್ದು ಅವಾಗೆಲ್ಲ. ಆ ಟೈಮಲ್ಲಿ ನಾವು ಹೇಳ್ತಾಯಿದ್ವು, ಈ ಥರ ಸುನಿಲ್ಗೆ ಹೇಳ್ತಾಯಿದ್ವಿ, ಈ ಥರ ಬೆಂಗಳೂರಲ್ಲಿ ಪ್ರಮೋಷನ್ಗೆ ಕರೆದಿದ್ದಾರೆ, ಹೋಗ್ತಾ ಇಲ್ಲ ಅಂತ. ಒಂದೇ ನಾನು ಬೇಜಾರು ಮಾಡ್ಕೊಂಡು ಹೇಳಿದೆ, ಈ ಥರ ಬೆಂಗಳೂರೆಲ್ಲ ಒಳ್ಳೊಳ್ಳೆ ಪ್ರಮೋಷನ್ ಸಿಗ್ತಾಯಿದೆ, ಹೋಗೋಕ್ಕಾಗ್ತಿಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡಬೇಕು, ನಮ್ಗೆ ಅಲ್ಲೆಲ್ಲ ಗೊತ್ತಿಲ್ಲ ಅಂದಾಗ ಅವ್ರು ಹೇಳಿದ್ರು, ಸರಿ ನಾನು ಗೈಡ್ ಮಾಡ್ತೀನಿ, ನೀವು ಖುಷಿ ಇದ್ದರೆ ನೀವು ಹೋಗಬೇಕು ಅಂತಂದರೆ ಖಂಡಿತ ನೀವು ಶೈಲು ಹೋಗ್ಬೋದು.
ನಿಮ್ಗೆ ಖುಷಿ ಇದ್ದರೆ ಅಂತಂದರು. ನಾನು ಯಾಕೆ ಸುಮ್ಮನೆ ಪ್ರಮೋಷನ್ ಎಲ್ಲ ಬರಬೇಕಾದ್ರೆ ಬಿಡಬೇಕಲ್ವಾ ಅಂತ ಹೇಳ್ಬಿಟ್ಟು ಶೈಲಿಗೂ ಸರಿ ಹೋಗೋಣ, ಸುನಿಲ್ ಗೈಡ್ ಮಾಡ್ತಾರಲ್ವಾ ಅಂತ ನಾನು ಅಂದೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಪ್ರಮೋಷನ್ ಎಲ್ಲ ಸಿಗ್ತಾ ಇರೋದ್ರಿಂದ ಶೈಲಿ ಕೂಡ ಅಲ್ಲೋಗಿ ವೀಡಿಯೋ ಮಾಡ್ತಾಯಿದ್ದಾಳೆ. ಇವಾಗ ಎಂತೆಂಥದ್ದು ಅದು ಇದು ಅಂತ ಎಲ್ಲ ವೀಡಿಯೋ ಎಲ್ಲ ಮಾಡ್ತಾಯಿರ್ತಾರೆ. ಆ ಗೇಮ್ ಆ್ಯಪ್ದು ಆಳು ಮೂಳು ಅಂದ್ಕೊಂಡು ಆ ಥರ ಯಾವುದೂ ಪ್ರಮೋಷನ್ಗಳೇನು ಮಾಡೋದಿಲ್ಲ. ಈ ಥರ ಬಟ್ಟೆದಾಗ್ಬೋದು, ಶಾಪ್ಗಳದ್ದಾಗ್ಬೋದು. ಈಗ ಪ್ರಮೋಷನ್ ಮಾಡಲಿಲ್ಲ ಅಂದರೆ ಗೊತ್ತಾಗೋದು ಹೆಂಗೆ ಈ ಥರ ಇಂಥ ಜಾಗದಲ್ಲಿ ಈ ಥರ ಒಂದು ವಸ್ತು ಸಿಗುತ್ತೆ ಅಂತ. ಇವಾಗೆಲ್ಲ ಅದೇ ಒಂದು ಟ್ರೆಂಡ್ ಆಗಿದೆ. ಮೈಸೂರಲ್ಲಾಗ್ಬೋದು, ಬೆಂಗಳೂರಲ್ಲಾಗ್ಬೋದು, ಎಲ್ಲ ಕಡೆಯೂ ಜ್ಯುವೆಲ್ರಿ ಶಾಪು, ಬಟ್ಟೆ ಶಾಪು, ಏನೇ ಒಂದು ವಸ್ತು ಇರಲಿ ಎಲ್ಲ ಇವಾಗ ಪ್ರಮೋಷನ್ ಮಾಡಿಸ್ತಾ ಇರ್ತಾರಲ್ವ. ಹಾಗಾಗಿ ನಾವು ಕೂಡ ಪ್ರಮೋಷನ್ ಮಾಡ್ಬೋದಲ್ವ ಬೆಂಗಳೂರಲ್ಲಿ. ನಮಗೇನು ಹೊಸ್ದಾಗಿದ್ದರೆ ಸುನಿಲ್ ಇದ್ದಾರೆ, ಅವ್ರಿಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ನಾವು ಇವಾಗ ಹೋಗ್ತೀವಿ. ಸುನಿಲ್ ಪಾಪ ನಾವು ಎಲ್ಲಿ ಇಳ್ಕೋಬೇಕು, ಯಾವ ಮೆಟ್ರೋ ಹತ್ತಬೇಕು, ಎಲ್ಲಿ ಅದು ನಾವು ಇಳ್ಕೊಂಡ್ರೆ ಹತ್ರ ಆಗುತ್ತೆ, ಮತ್ತು ಅಲ್ಲಿಂದ ಆಟೋ ಮಾಡಿಕೊಂಡು ಯಾವ ಥರ ಹೋಗಬೇಕು ಬರಬೇಕು ಪ್ರತಿಯೊಂದು ಕೂಡ ಇದು ಮಾಡಿದ್ರೆ. ಮತ್ತು ಅವರು ಅಕ್ಕಪಕ್ಕ ಹೋಟ್ಲಿರೋದು ಕೂಡ ಹೇಳ್ತಾರೆ, ಇಂಥ ಜಾಗದಲ್ಲಿ ಹೋಟ್ಲಿದೆ, ಅಲ್ಲೇ ಊಟ ಮಾಡಬೇಕು, ನೀವು ಹೋಗಿ ಬನ್ನಿ. ಇಷ್ಟೊಂದು ಭಯ ಪಟ್ಕೊಂಡ್ರೆ ಹೆಂಗೆ, ಸ್ಟ್ರಾಂಗ್ ಆಗಿರಬೇಕು, ಇವತ್ತಿನ ಕಾಲಕ್ಕೆ ತಕ್ಕಂತಲೇ ಇರಬೇಕು. ನಿಜ ನಾವು ಏನೇ ಒಂದು ಮಾಡ್ತಾಯಿದ್ದೀವಿ ಅಂತಂದರೂ ಕೂಡ ನಮ್ಮ ಸುನಿಲ್ ನಮ್ಮ ಬೆನ್ನಿಂದ ಇದ್ದಾರೆ. ನೋಡಲಿಕ್ಕೆ ನಾವು ಮಾತ್ರ ಮುಂದೆ ಹೋಗ್ತೀವಿ ಅನ್ಬೋದು, ನಮ್ಮ ಹಿಂದೆ ಯಾವಾಗಲೂ ಅವ್ರು ಸದಾಕಾಲ ಇರ್ತಾರೆ. ಅವರು ನಮ್ಗೆ ಗೈಡ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ನಾವು ಏನೂ ಮಾಡೋಕ್ಕಾಗಲ್ಲ. ಅದೇ ಒಂದು ಖುಷಿ ನಮಗೆ. ಮತ್ತು ಇಲ್ಲಂತೂ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಶೈಲಿಗೆ ಎಲ್ಲ ಡ್ರೆಸ್ ಕೂಡ ಚೆನ್ನಾಗಿ ಕಾಣಿಸ್ತಿದ್ದಲ್ಲ, ನೋಡಿದ್ರಲ್ವ ಡ್ರೆಸ್ ಹಾಕ್ಕೊಂಡಿದ್ದು 3 ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲೂ ತೋರ್ತಾ ಇದ್ರು ತುಂಬ ಚೆನ್ನಾಗಿದೆ, ತೊಗೊಳ್ಬೇಕು ಅನ್ನೋ ಡ್ರೆಸ್ಗಳು ಅಂತ. ನಾವು ಯಾವ ಥರ ಬಟ್ಟೆ ತೊಗೊಳ್ತೀವಿ ಅದ್ರ ಮೇಲೆ ರೈಟ್ ಫಿಕ್ಸ್ ಆಗಿರುತ್ತೆ. ಅದು ಬಿಟ್ಟು ಎಲ್ಲ ಒಂದೇ ರೈಟ್ ಇರಲ್ಲ, ಒಂದೊಂದು ಕೂಡ ಒಂದೊಂದು ರೈಟ್ ಇರುತ್ತೆ. ಇದೊಂದು ಅದೊಂದು ಈ ಥರ ಬಟ್ಟೆ ನನಗಂತೂ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ. ನಾವು ಯಾವಾಗಲೂ ಬಟ್ಟೆ ತಗೊಂಡ್ರೆ ಕ್ವಾಲಿಟಿ ನೋಡಬೇಕಾಗುತ್ತೆ. ಅಫಿಷಿಯಲ್ ಲುಕ್ ಕೂಡ ಇದೆ, ತುಂಬ ಚೆನ್ನಾಗಿತ್ತು. ಈ ಥರ ಸೇಮ್ ಪೀಸ್. ನೀವೇನಾದ್ರು ಬೆಂಗಳೂರಲ್ಲಿ ಅಕ್ಕಪಕ್ಕ ಇದ್ದೀವಿ ಅಂದರೆ ಖಂಡಿತ ಹೋಗಿ ತಗೊಳ್ಳಿ. ಯಾಕಂದರೆ ನಾನು ಫ್ರೀಯಾಗೆ ಹೇಳ್ತಾ ಇದ್ದೀನಿ ಪ್ರಮೋಷನ್. ನಾನು ಫ್ರೀ ಪ್ರಮೋಷನ್ನು ನಾನು ಹೋಗಿದ್ದೆ ಅಲ್ವಾ, ನೋಡಿದ್ದೀನಿ. ನೀವು ಅಡ್ರೆಸ್ ಹೇಳಿಲ್ಲ ಅಂತ ಬರೋದಲ್ಲ ನನ್ನ ಕೂತ್ರೆ ನಾನು ಪೂರ್ತಿ ಅಡ್ರೆಸ್ ಹೇಳಿದ್ದೀನಿ. ಇಲ್ಲಿ ವೀಡಿಯೋ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಡ್ರೆಸ್ ಪೂರ ಹೇಳಿದ್ದೀರಿ ಎಲ್ಲಿ ಏನು ಅಂತ ಹೇಳ್ಬಿಟ್ಟು. These are all hand work. ಬಟ್ಟೆ ಚೆನ್ನಾಗಿದೆ. 1750. ನೋಡಮ್ಮ ಇದು ಕಟ್ Colors are there. 2 colors. ಇದು ಈ ಥರ ಮಾಡಿ. ಮ್ಯಾಮ್ ಇದು This one? ಹಾಂ This one is 2800. Full ये जकार्ड वर्क है. ದೇಸಿ ದೇವ್ ನೋಡಿ, ಇದನ್ನೇ ಮತ್ತೆ ಅಡ್ರೆಸ್ ಹೇಳ್ತಿದ್ದೀನಿ. ದೇಸಿ ದೇವ್ ಅಂತ ಹೇಳ್ಬಿಟ್ಟು JP ನಗರಲ್ಲಿರೋದು. ಹೋಗಮ್ಮ ಸುವಕ್ಕೆ ಹೋಗೋಣ. ಹಾಂ ಏನಪ್ಪ? ಹ್ಞೂ ಇದಾ ಪ್ರಮೋಷನ್ ಮಾಡಬೇಕು ಅನ್ನಿಸ್ತಾ ಇದೆಯಾ? ಏನ ಅದು ನಾವೇ ನೋಡೋಕೋದು. ನಾವು ಪ್ರಮೋಷನ್ ಕರೆದಿದ್ದು ನಾವು ಮಾಡಾಯ್ತು. ಇವಾಗ ಮನೆಗೆ ಹೊರಡದೆ ಬಾ. ಇಲ್ಲಿ ಏನಕ್ಕೆ ಇಲ್ಲಿ ಕುಂತಿದೀಯಾ? ಬಿಸಿಲು ಅಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ದಾರಂತೆ. ಅಲ್ಲಿ ಪ್ರಮೋಷನ್ ಮಾಡೋಕ್ಕೆ ಹೇಳ್ತಾರೆ ಅಂತ ಅಲ್ಲಿ ಹೋಗಿ ಪ್ರಮೋಷನ್ ಮಾಡಬೇಕಂತೆ. ಆಟೋಗೆ ಬುಕ್ ಮಾಡಿದ್ವಿ, ಇನ್ನೂ ಆಟೋ ಬಂದಿಲ್ಲ. ಊಟ ಕೂಡ ಮುಗೀತು. ಇನ್ನು ಮನೆ ಕಡೆ ಹೊರಡದೇನೆ. ಬನ್ನಿ ಈಗ. ಬೇಡಪ್ಪ, ಆಟೋ ಬರುತ್ತೆ, ಹೋಗೋಣ. ಓಕೆ, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಆಟೋದಲ್ಲಿ ಮತ್ತೆ ಹೋಗ್ತಾ ಇದ್ದೀವಿ. ಮೆಟ್ರೋ ಹತ್ರ ಹೋಗ್ಬೇಕಲ್ಲ, ಏನಿಲ್ಲ ಅಲ್ಲಿಂದ ಅಲ್ಲಿ 2 ಕಿಲೋಮೀಟ್ರ್ ದೂರ ಅಷ್ಟೇ. ಏನೊಂದು 50 ರೂಪಾಯಿ ತೊಗೊಂಡ್ರು ಆಟೋಗೆ. ಹೋಗ್ಬೇಕಾದ್ರೆ ಇಲ್ಲೊಂದು ಏನೋ ಮಿನಿ ಮಾರ್ಕೆಟ್ ಥರ ಇತ್ತು, ತುಂಬಾ ಚೆನ್ನಾಗಿದೆ. ಏನೋ ಫ್ರೂಟ್ಸು ಈ ಥರ ಎಲ್ಲ ಇಟ್ಕೊಂಡಿದ್ರು. ನಮಗೆ ಬೆಂಗಳೂರು ಹೊಸ್ದಾಗಿರೋದ್ರಿಂದ ಎಲ್ಲಿ ಏನೇನು ಸಿಗುತ್ತೆ, ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ. ನಾವೀಗ ಹೋಗಿ ಬಂದ್ಮೇಲೆ ಅದೊಂಥರ ಏರಿಯಾ ಸಖತ್ತಾಗಿತ್ತು. ಅಫಿಷಿಯಲ್ ಏರಿಯಾ ತುಂಬ ಚೆನ್ನಾಗಿತ್ತು. ಅಷ್ಟೇನು ತುಂಬ ಇದಾಗಿತ್ತು. ಟ್ರಾಫಿಕ್ ಅದು ಇದು ನನಗೇನಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಇಟ್ಕೊಂಡಿರೋದು ಏನಮ್ಮ? ಜಯನಗರ. ಅದೇ ಜಯನಗರ. ಓಕೆ ಬಾಯ್. ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಇವಾಗ ಮತ್ತೆ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ ಬಾಯ್ ಬಾಯ್ ಬಾಯ್. ಅಯ್ಯೋ ಮುತ್ತೆ ಕೊಟ್ಬಿಟ್ಟೆ ಎಲ್ಲರಿಗೂ. ಓಕೆ
ಬುಜ್ಜಿ ಬೇಬಿ ಕೂಡ ಇಲ್ಲೇ ಇದೆ ಅಲ್ವಾ, ಹಾಗಾಗಿ ಅವನು ಕೂಡ ವಾಯ್ಸ್ ಕೊಡ್ತಾ ಇದ್ದಾನೆ ಅವಾಗ